ಈಗಾಗಲೇ ರಾಜ್ಯದಲ್ಲಿ ವಿಧಾನಮಂಡಲ ಅಧಿವೇಶನವು ಸಂಪೂರ್ಣ ಮುಕ್ತಾಯಗೊಂಡಿರುವಂತದ್ದು. ಆದರೆ ರಾಜ್ಯದ ಜ್ವಲಂತ ಸಮಸ್ಯೆಗಳಿಗೆ ಮಾತ್ರ ಯಾವುದೇ ರೀತಿಯಾದ ಸಮರ್ಪಕ ಪರಿಹಾರ ಮಾತ್ರ ಸಿಕ್ಕಿಲ್ಲ. ಈ ನಡುವೆಯೇ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಇಂದು ದೆಹಲಿ ದಂಡಯಾತ್ರೆಯನ್ನ ಮಾಡ್ತಾ ಇರುವಂತದ್ದು. ಈಗಾಗಲೇ ದೆಹಲಿಗೆ ತಲುಪಿದ್ದಾರೆ. ಅವರ ಜೊತೆಗೆ ಸಚಿವ ನಾಗೇಂದ್ರ ಸೇರಿದಂತೆ ಹಲವು ಕಾಂಗ್ರೆಸ್ ನಾಯಕರು ದೆಹಲಿಗೆ ರವಾನೆ ಆಗಿರುವಂತದ್ದು. ಆದ್ರೆ ಇಲ್ಲಿ ಪ್ರಮುಖವಾಗಿ ನೋಡ್ಬೇಕಾದ್ರೆ ಸಾಕಷ್ಟು ವಿಚಾರಗಳನ್ನ ಇಟ್ಕೊಂಡು ಹೈಕಮಾಂಡ್ ಬಳಿ ಡಿ.ಕೆ. ಶಿವಕುಮಾರ್ ಅವರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಮಹಿಳಾ ಸಚಿವ ಸ್ಥಾನ ಜೊತೆಗೆ ನಾಗೇಂದ್ರ ರಾಜೀನಾಮೆ ವಿಚಾರ ಅಲ್ಲದೆ ಮುಖ್ಯ ಸಚೇತಕ ಹುದ್ದೆ, ಹೀಗೆ ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಿಸಿದ ವಿಚಾರಗಳ ಬಗ್ಗೆ ಚರ್ಚೆ ಮಾಡಲಿದ್ದಾರೆ. ಅದರಲ್ಲೇ ಮುಖ್ಯವಾಗಿ ನಾಗೇಂದ್ರ ವಿಚಾರ ಅಂದ್ರೆ ರಾಜೀನಾಮೆ ವಿಚಾರ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಬಿಜೆಪಿಯು ಸಹ ಒಂದ್ ಕಡೆ ಪಾದಯಾತ್ರೆಯನ್ನು ಸಹ ಘೋಷಣೆ ಮಾಡಿರುವಂತದ್ದು. ಇದು ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರಕ್ಕೆ ಇಕ್ಕಟ್ಟಿನ ಪರಿಸ್ಥಿತಿಯನ್ನ ತಂದೊಡ್ಡಿರುವಂತದ್ದು. ಈ ಕಾರಣಕ್ಕಾಗಿ ಹೈಕಮಾಂಡ್ ಮಟ್ಟದಲ್ಲಿ ಯಾವೆಲ್ಲ ರೀತಿಯಾಗಿ ಚರ್ಚೆಗಳನ್ನ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಈಗಾಗಲೇ ಪ್ಲಾನ್ ಅನ್ನ ರೂಪಿಸಿಕೊಂಡಿದ್ದಾರೆ. ಜೊತೆಗೆ ಇಬ್ಬರು ಸಚಿವರನ್ನ ಕೈಬಿಟ್ಟು ಮತ್ತಿಬ್ಬರನ್ನ ಸಚಿವರನ್ನಾಗಿ ಮಾಡೋ ಒಂದು ಲೆಕ್ಕಾಚಾರವನ್ನು ಸಹ ಇಟ್ಕೊಂಡಿದ್ದಾರೆ. ಸೊ ಈ ಬಗ್ಗೆ ಮಾತನಾಡಲು ನಮ್ಮ ಜೊತೆ ವಿಜಯ್ ಭರಮಸಾಗ್ ಅವರು ಇದ್ದಾರೆ. ಸರ್, ಈಗ ನೋಡ್ತಾ ಇದ್ರಿ ಯಾವ ರೀತಿಯಾಗಿ ಅಧಿವೇಶನವನ್ನ ಹಾಳು ಮಾಡಿಬಿಟ್ರು ಎರಡೂ ಪಕ್ಷದವರು. ಇವ್ರು ಅಂದೆ ಈ ಕಡೆ ಬಿಜೆಪಿ ಅವರು, ಕಾಂಗ್ರೆಸ್ನವರು, JDS ನವರು ಸಂಪೂರ್ಣ ಅಧಿವೇಶನವನ್ನ ಹಾಳು ಮಾಡಿ ಜನರ ತೆರಿಗೆ ಹಣವನ್ನ ಪೋಲ್ ಮಾಡಿ ರಾಜ್ಯವನ್ನ ಎಲ್ಲ ಒಂದ್ ಕಡೆ ಬರದ ಸನ್ನಿವೇಶದಲ್ಲೂ ಸಹ ಸಂಕಷ್ಟಕ್ಕೆ ತಂದಿಟ್ಟಿರುವಂತರು ಇವರೆಲ್ಲರೂ ಸೇರಿ ಈಗ ದೆಹಲಿಗೆ ತೆರಳಿದ್ದಾರೆ. ಕರೆಕ್ಟ್. ಮೊದಲನೇದಾಗಿ ಇಲ್ಲಿ ಹಾಳು ಅನ್ನೋದಕ್ಕಿಂತ ಹೆಚ್ಚಾಗಿ ಎರಡೂ ಪಕ್ಷಗಳು, ಒಂದು ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷ ಎರಡೂ ಕೂಡ ಸೂಕ್ಷ್ಮವಾಗಿ ಗಮನಿಸಿ ಇಲ್ಲಿ ಸಮಸ್ಯೆಗೆ ಪರಿಹಾರ ಸೂಚಿಸುವಂತ ಕಾರ್ಯ ಆಗ್ಬೇಕಿತ್ತು, ಆಗ್ಲಿಲ್ಲ. ಯಾಕಂದ್ರೆ ನೀವು ಹೇಳಿದ್ರೆ ಜನರ ದುಡ್ಡು ಪೋಲಾಯ್ತು ಅಂತ. ನಿಜ, ಯಾವುದೇ ಒಂದು ಕಲಾಪಗಳು ಅನಿವಾರ್ಯ ಕಾರಣಗಳಿಂದ ರದ್ದಾದ್ರೆ ಅದು ಸಮಸ್ಯೆ ಇಲ್ಲ. ಆದ್ರೆ ಒಂದು ವಿಚಾರವನ್ನ ಇಟ್ಟುಕೊಂಡು ಸುದೀರ್ಘವಾಗಿ ನಡಿಬೇಕಾದಂತಹ ಕಲಾಪ ಅದು 2 ದಿನ ಮೊದಲೇ ಮೊಟಕುಗೊಳಿಸುವಂತ ಪ್ರಯತ್ನ ಮಾಡಿದ್ರು. ಅಲ್ಲಿ ಎಲ್ಲೋ ಒಂದ್ ಕಡೆಗೆ ಕಾಂಗ್ರೆಸ್ ವಿರೋಧ ಪಕ್ಷದ ಒಂದು ಆರೋಪವನ್ನ ಎದುರಿಸಕ್ಕೆ ಆಗ್ಲಿಲ್ಲ ಸ್ಪಷ್ಟವಾಗಿ ಕಾಣುತ್ತೆ. ಇನ್ನೊಂದು, ನೀವು ಹೇಳ್ದಂಗೆ ಈಗಾಗಲೇ ನಾಗೇಂದ್ರ ಅವರ ತಲೆದಂಡ ಆಗ್ಬೇಕು ಅನ್ನೋದು ಬಿಗಿಪಟ್ಟು ವಿರೋಧ ಪಕ್ಷದ್ದು. ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗಿದ್ದು, ಈಗಾಗಲೇ ಅವರು ಪಾದಯಾತ್ರೆ ಮಾಡಬೇಕು ಅಂತೇಳಿ ಸ್ಕೆಚ್ ಹಾಕಿದ್ದಾರೆ. ಸೊ ಹಂಗಾಗಿ ಪಾದಯಾತ್ರೆ ಮಾಡಿದ ನಂತರ ಆಗುವಂತ ಬೆಳವಣಿಗೆಗಳ ಬಗ್ಗೆ ಇವರಿಗೆ ಸ್ಪಷ್ಟವಾಗಿ ಅರಿವಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು. ಒಂದು ವೇಳೆ ಪಾದಯಾತ್ರೆ ನಂತರ ಅವರ ರಾಜೀನಾಮೆ ಪಡ್ಕೊಂಡ್ರೆ ಮುಖಭಂಗ ಆಗಬಹುದು. ಪಾದಯಾತ್ರೆ ಪಾದಯಾತ್ರೆ ಡಿಫರೆಂಟ್ ಮ್ಯಾಟರ್ ಆದ್ರೂ ಸಹ ಮುಖ್ಯವಾಗಿ ಈಗಿರೋದು ಅವರಿಗೆ ಸಚಿವ ಸ್ಥಾನದಲ್ಲಿ ಬದಲಾವಣೆ ಮಾಡೋದು, ಮಂತ್ರಿಮಂಡಲದಲ್ಲಿ ಬದಲಾವಣೆ ಮಾಡೋದು, ಈ ರಾಜೀನಾಮೆಯನ್ನ ಪಡಿಬೇಕು. ಈ ಲೆಕ್ಕಾಚಾರಕ್ಕಾಗಿ ಈಗ ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ ಬಳಿ ಇದೇ ಒಂದು ವಿಚಾರವನ್ನು ಇಟ್ಕೊಂಡಿದ್ದಾರೆ. ಮುಖ್ಯವಾಗಿ ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರವನ್ನೇ ಡ್ಯಾಮೇಜ್ ಮಾಡಿರುವಂತ ಈ ಒಂದು ವಿಚಾರ ಕೇವಲ ಒಬ್ಬ ವ್ಯಕ್ತಿಯ ವಿಚಾರ. ಸದನ ಹಾಳಾಯ್ತು, ಪಕ್ಷದ ಎಲ್ಲ ಒಂದ್ ಕಡೆ ಘನತೆಗೆ ಕುಂದು ಬಂತು, ವರ್ಚಸ್ಸು ಕಡಿಮೆ ಬಂತು, ನಾಯಕರಿಗೂ ಎಲ್ಲ ಒಂದ್ ಕಡೆ ಅದು ತಲೆನೋವಾಗಿ ಪರಿಣಮಿಸಿತು. ಸೊ ಹೀಗಾಗಿ ಬಿಜೆಪಿ ಅವರು ಪಾದಯಾತ್ರೆ ಘೋಷಣೆ ಮಾಡಿದ್ದಾರೆ. ಅದು ಅವರು ಪಕ್ಷದಲ್ಲಿ ಅವರಿಗೆ ಬೇಕಾದ ಸದ್ಯ ಮೈಲೇಜ್ ಕೊಡುವಂತ ವಿಚಾರ. ಬಟ್ ಇದೇ ವಿಚಾರ ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗುತ್ತೆ ಅನ್ನೋದು ಸಹ ಅಷ್ಟೇ ನಾವು ಇಲ್ಲಿ ನೋಡ್ಬೇಕಾಗಿರೋ ವಿಚಾರ. ಹೀಗಾಗಿ ಹೈಕಮಾಂಡ್ ಮಟ್ಟದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಯಾವೆಲ್ಲ ಚರ್ಚೆಗಳನ್ನು ಮಾಡ್ತಾರೆ, ಜೊತೆಗೆ ಯಾವೆಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ, ಈ ನಿಟ್ಟಿನಲ್ಲಿ ಎಲ್ಲ ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರು ಮುಂದಿನ ಹೆಜ್ಜೆಗಳನ್ನ ಇಡ್ತಾರೆ. ಹೈಕಮಾಂಡ್ ಆದೇಶದಂತೆ ನಾಗೇಂದ್ರ ಅವರನ್ನ ಎಲ್ಲ ಒಂದ್ ಕಡೆ ಕೊಡಿ ಅನ್ನೋ ಒಂದು ಸಂದೇಶ ಬಂದ್ರೆ ತಕ್ಷಣವೇ ಅವರನ್ನ ಕೈ ಬಿಡುವ ಸಾಧ್ಯತೆಗಳನ್ನ ನಾವಿಲ್ಲಿ ತಳ್ಳಿ ಹಾಕುವಂತಿಲ್ಲ. ಜೊತೆಗೆ ಮಾಗಡಿ ಬಾಲಕೃಷ್ಣ ಅವರು ಅವರೇ ಮಾತಾಡಂತೆ ಅವರು ಯಾವ ಸ್ಟೇಟ್ಮೆಂಟ್ ಅನ್ನ ಹೇಳಿಕೆಯನ್ನ ಕೊಟ್ಟಿದ್ರು, ಕೃಷ್ಣಪ್ಪನಿಗಾಗಿ ನಾನು ಸಚಿವ ಸ್ಥಾನ ತ್ಯಾಗ ಮಾಡ್ತೀನಿ ಕೃಷ್ಣಪ್ಪನಿಗಾಗಿ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಆ ಹೇಳಿಕೆ ಎಲ್ಲ ಒಂದ್ ಕಡೆ ಕಾರ್ಯರೂಪಕ್ಕೆ ಬರುವ ಒಂದು ಸನ್ನಿವೇಶವೂ ಸಹ ನಿರ್ಮಾಣವಾಗುವ ಸಾಧ್ಯತೆಗಳಿವೆ. ಈ ವಿಚಾರವೂ ಸಹ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗಲಿದ್ದು, ಈ ಕಾರಣಕ್ಕಾಗಿ ಡಿ.ಕೆ. ಶಿವಕುಮಾರ್ ಅವರು ಈ ದೆಹಲಿ ಭೇಟಿ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ ರಾಜ್ಯ ರಾಜಕಾರಣದ, ಅದರಲ್ಲೂ ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ. ಅಲ್ಲದೆ ಮುಖ್ಯ ಸಚೇತಕರ ಹುದ್ದೆಯೂ ಸಹ ಖಾಲಿ ಇದೆ. ಆ ಹುದ್ದೆಗಾಗಿ ಈಗಾಗಲೇ ಲಾಬಿ ನಡೀತಾ ಇದೆ. ಬೇರೆ ಬೇರೆ ರೀತಿಯಾಗಿ ಒಂದ್ ಕಡೆ ಹಿಂದುಳಿದ ಸಮುದಾಯದವರಿಗೆ ಕೊಡ್ಬೇಕಂತಾರೆ, ಇನ್ನೊಂದು ಕಡೆ ವಿಧಾನ ಪರಿಷತ್ ಸದಸ್ಯ ನಾಗರಾಜ್ ಯಾದವ್ ಅವರು ಸಹ ಇದಕ್ಕೆ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ, ಮಂಜುನಾಥ್ ಭಂಡಾರಿ ಅವರಿದ್ದಾರೆ. ಸೊ ಹೀಗೆ ಬೇರೆ ಬೇರೆಯವರು ಇದ್ದಾರೆ. ಈ ಒಂದು ಹುದ್ದೆಯೂ ಸಹ ಎಲ್ಲ ಒಂದ್ ಕಡೆ ಕಗ್ಗಂಟಾಗಿ ಉಳಿದಿರುವಂತದ್ದು. ಅಲ್ಲದೆ ಮುಖ್ಯವಾಗಿ ಮಹಿಳಾ ಸಚಿವ ಸ್ಥಾನವನ್ನು ಸಹ ಈಗ ಡಿ.ಕೆ. ಶಿವಕುಮಾರ್ ಅವರು ಪ್ರಬಲವಾಗಿ ಈ ವಿಚಾರವನ್ನ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಯಾರಿಗೆ ಮಹಿಳೆಯ ಸಚಿವ ಸ್ಥಾನ ನೀಡಬೇಕು ಈ ಒಂದು ವಿಚಾರ ನೋಡ್ಬೇಕಾದ್ರೆ ಮತ್ತೆ ಇಲ್ಲಿ ನಾಗೇಂದ್ರ ವಿಚಾರ ಬರುತ್ತೆ. ನಾಗೇಂದ್ರ ಅವರ ರಾಜೀನಾಮೆ ಪಡೆದು ಅದೇ ಸ್ಥಾನಕ್ಕೆ ಮಹಿಳಾ ಕೋಟಾ ಜೊತೆಗೆ ST ಕೋಟಾದಿಂದ ಅನ್ನಪೂರ್ಣ ತುಕಾರಾಮ್ ಅವರನ್ನ ಸಚಿವರನ್ನಾಗಿ ಮಾಡಬೇಕು. 2 ಕೋಟಾಗಳನ್ನು ತುಂಬಿದಂತಾಗುತ್ತೆ ಅನ್ನೋ ಲೆಕ್ಕಾಚಾರವೂ ಸಹ, ಅಂದ್ರೆ ಒಂದ್ ಕಲ್ಲಿನಲ್ಲಿ 2 ಹಕ್ಕಿ ಹೊಡೆಯುವ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಜೊತೆಗೆ ಕಾಂಗ್ರೆಸ್ ನಾಯಕರು ಇರೋ ಲೆಕ್ಕಾಚಾರ ಮಾಹಿತಿಯೂ ಸಹ ಲಭ್ಯವಾಗ್ತಾ ಇರುವಂತದ್ದು. ಹೌದು. ಆದ್ರೆ ಇಲ್ಲಿ ನೋಡಿ, ಈಗ ನಾಗೇಂದ್ರ ಅವರು ಕೂಡ ಈಗ ಡೆಲ್ಲಿಗೆ ಹೋಗಿದ್ದಾರೆ, ಖಾಸಗಿ ಹೋಟೆಲ್ ವಾಸ್ತವ್ಯ ಹೂಡಿದ್ದಾರೆ. ಸೊ
ಇವತ್ತು ಒಂದಷ್ಟು ಹೈಕಮಾಂಡ್ ಮುಖಂಡರವರು ಕೂಡ ಭೇಟಿ ಮಾಡ್ತಾರೆ. ಎಲ್ಲ ಒಂದು ಕಡೆಗೆ ಇದು ಮುನ್ಸೂಚನೆ ಕೊಡುವಂತಹ ವಿಚಾರ. ನೀವು ಹೇಳ್ದಂಗೆ ಸಂಪುಟದಲ್ಲಿ ಒಂದಷ್ಟು ಬದಲಾವಣೆ ಆಗಬಹುದು ಅಂತ ಒಂದು ಕೃಷ್ಣಪ್ಪ ಅವರ ಹೆಸರು ಕೂಡ ಕೇಳಿ ಬಂದಿತ್ತು. ಸೊ ಅವ್ರಿಗೆ ನಾವು ಕೊಡ್ಲೇಬೇಕು ಅಂತೇಳಿ ಪಟ್ಟಿ ಹಿಡಿದು ಕೂತಿದ್ರು. ಅವ್ರಿಗೆ ಒಂದಿನ ಒಂದು ಆಶ್ವಾಸನೆ ಕೊಟ್ಟ. ಅದಾದ ಬಳಿಕ ಈಗ ನಾಗೇಂದ್ರ ಅವರ ರಾಜೀನಾಮೆನ ಒಂದು ವೇಳೆ ಪಡೆದ್ರೆ ಒಬ್ಬ ಹಿರಿಯ ನಾಯಕರನ್ನ ಅಲ್ಲಿ ಕರ್ಕೊಂಡ್ಬಂದು ಕೂರಿಸ್ಬೇಕು ಅನ್ನೋದು ಒಂದು ಮಾತುಕತೆ ನಡೀತಾ ಇದೆ. ಇನ್ನೊಂದು ಅಸಮಾಧಾನ ಆಗಿರ್ತಕ್ಕಂಥ ಒಂದಷ್ಟು ಹಿರಿಯ ಶಾಸಕರು ಅಥವಾ ಹಿರಿಯ ಸಚಿವರು ಕೂಡ ಇದ್ದಾರೆ. ಈಗ ದಿನೇಶ್ ಗುಂಡೂರಾವ್ ಕೂಡ ಅವ್ರ ಮಾತು ಕೊಡ್ತಾರೆ, ಅಂದ್ರೆ ಅವರ ಸಮುದಾಯದ ಕೂಟದಲ್ಲಿ ಅವ್ರನ್ನ ತರಬೇಕು ಅನ್ನೋದು ಪ್ರಬಲವಾದಂತ ಒಂದು ಮಾತುಕತೆ ನಡೀತಾ ಇತ್ತು. ಸೊ ಅವರು ಕೂಡ ಇಲ್ಲಿ ಬೇಸರವನ್ನ ಅಸಮಾಧಾನವನ್ನ ಹೊರ ಹಾಕಿದ್ರು. ಈ ಬೇಸರ ಅಸಮಾಧಾನ ಸರ್ ಯಾವಾಗ ಎರಡನೇ ಹಂತದ ಸಚಿವ ಸಂಪುಟ ರಚನೆ ಆಯ್ತಲ್ಲ, ಯಾರ್ಯಾರು ವಲಸಿಗರಿಗೆ ತಂದು ಮಂತ್ರಿ ಮಾಡಿದಾರಲ್ಲ ಅವಾಗಿಂದಲೂ ಸಹ ಕಾಂಗ್ರೆಸ್ ಮನೆಯಲ್ಲಿ ಇದ್ದೇ ಇದೆ. ಅಲ್ಲ ಇಂಟರ್ನಲ್ಲಿ ಇದ್ದೇ ಇದೆ. ಸಾಕಷ್ಟು ಯಾರ್ಯಾರಿಗೆ ವಲಸಿಗರನ್ನ ಮಾತು ಕೊಟ್ಟು ಕರ್ಕೊಂಡ್ ಬಂದು ಇಲ್ಲಿ ಮಂತ್ರಿ ಮಾಡಿದಾರಲ್ಲ, ಸೊ ಅವ್ರನ್ನ ಮಂತ್ರಿ ಮಾಡಿದ್ರೆ ಪಕ್ಷಕ್ಕಾಗಿ ನಾವು ಎಷ್ಟೋ ವರ್ಷಗಳ ಕಾಲ ದುಡಿದಿದ್ದೀವಿ, ದೀರ್ಘಕಾಲ ಪಕ್ಷ ಸೇವೆ ಮಾಡಿದೀವಿ, ನಮಗೆ ಯಾಕೆ ಮಂತ್ರಿಗಿರಿ ಇಲ್ಲ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ಎಲ್ಲರೂ ಮಾಡ್ತಾ ಇರುವಂತದ್ದು. ಮೂಲ ಕಾಂಗ್ರೆಸ್ಸಿಗರು, ಕಾಂಗ್ರೆಸ್ ಕಟ್ಟಾಳಿಗಳು ಯಾರ್ಯಾರು ಅಪ್ಪಟ ಕಾಂಗ್ರೆಸ್ಸಿಗರಿದ್ದಾರೆ ಅವ್ರನ್ನ ಮಾಡ್ತಾನೆ ಬರ್ತಾ ಇದ್ದಾರೆ. ಬಟ್ ಎಲ್ಲ ಒಂದ್ ಕಡೆ ರಾಜಕೀಯ ವ್ಯವಸ್ಥೆ, ಅದರಲ್ಲೂ ಸರ್ಕಾರ ನಡೆಸಬೇಕು, ಮಾತು ಕೊಟ್ಟಂತೆ ನಡಿಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಸದ್ಯದ ಕಾಂಗ್ರೆಸ್ ನಾಯಕರು ರಾಜ್ಯದಲ್ಲಿ ಇರುವಂತದ್ದು. ಆಮೇಲೆ ಇಲ್ಲಿ ಎರಡನ್ನು ಸೂಕ್ಷ್ಮವಾಗಿ ಗಮನಿಸಬೇಕು ಪ್ರಹ್ಲಾದ್. ಯಾಕಂತಂದ್ರೆ ಅಷ್ಟು ಸುಲಭವಾಗಿ ಇವರು ಏನು ಪ್ರಮಾಣ ವಚನ ಪಡ್ಕೊಂಡು ಈಗ ದಿಢೀರನೆ ಯಾರೋ ಆಕ್ರೋಶ ವ್ಯಕ್ತಪಡಿಸ್ತಾರೆ, ಆರೋಪ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಇವ್ರನ್ನ ಸುಲಭವಾಗಿ ರಾಜೀನಾಮೆ ತಗೊಳ್ಳಲ್ಲ ಅನ್ನೋದು ಒಂದು ನೆನಪಿರಲಿ. ಇನ್ನೊಂದು ಏನಂತಂದ್ರೆ ಮನೆ ಅಷ್ಟೇ ಶಿವಕುಮಾರ್ ಅವ್ರು ಹೇಳಿದ್ರು, ಏನಂತಂದ್ರೆ ಯಾವುದೇ ಕಾರಣಕ್ಕೂ ಅವರ ರಾಜೀನಾಮೆ ಪಡ್ಕೊಳ್ಳಲ್ಲ, ಸದ್ಯಕ್ಕೆ ಆ ಮಾತೇ ಇಲ್ಲ. ಈಗ ಸರ್ ಏನಾಗಿದೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರ ವಿರುದ್ಧವೇ ನಾಗೇಂದ್ರ ಈಗ ಹೈಕಮಾಂಡ್ ಬಳಿ ಕಂಪ್ಲೇಂಟ್ ಕೊಡ್ಬೇಕಾಗಿರುವಂತದ್ದು. ಯಾಕಂದ್ರೆ ಸದ್ಯ ಈಗ ಆ ರೀತಿಯಾದ ಚರ್ಚೆ ನಡೀತಾ ಇದೆ. ನಾ ಬಿಜೆಪಿ ಅವರು ಶ್ರೀರಾಮುಲು ಆಗ್ಲಿ, ಜನಾರ್ದನ್ ರೆಡ್ಡಿ ಆಗ್ಲಿ ಎಲ್ಲರೂ ನನ್ನ ಮೇಲೆ ಮುಗಿ ಬೀಳ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದಿಂದ ಅದಕ್ಕೆ ಟಕ್ಕರ್ ಕೊಡೋ ಲೆಕ್ಕಾಚಾರದಲ್ಲಿ ಮುಖಂಡರು ಯಾವುದೇ ರೀತಿಯಾದ ಹೋರಾಟವನ್ನು ರೂಪಿಸಲಿಲ್ಲ. ರಾಜ್ಯಾದ್ಯಂತ ನನ್ನ ಪರವಾಗಿ ಕಾಂಗ್ರೆಸ್ ಪಕ್ಷ ಸಾಕಷ್ಟು ಗಟ್ಟಿಯಾಗಿ ನಿಲ್ಲಿಲ್ಲ, ಒಂದು ಅಳುಕು ಸಹ ಅವರಲ್ಲಿ ಇರುವಂತೆ ಕಂಡು ಬರ್ತಾ ಇದೆ. ಖಂಡಿತ ಈಗ ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಈಗ ಅವ್ರ ಪರವಾಗಿ ಇದ್ದಿದ್ದು ಶಿವಕುಮಾರ್ ಒಬ್ಬರನ್ನೇ ಆಕ್ಚುಲಿ. ಇನ್ನು ಉಳಿದವರೆಲ್ಲ ನಾವು ಮನೆ ಇದ್ರ ಬಗ್ಗೆ ಚರ್ಚೆ ಮಾಡೋದಲ್ಲೂ ಕೂಡ ಅಷ್ಟೇ. ಸೊ ಏನ್ ಕಾಂಗ್ರೆಸ್ ವಲಯದಲ್ಲೇ ಇದೆ, ಒಂದಿಷ್ಟು ಬೇಸರ ಇದೆ, ಅವ್ರ ಬಗ್ಗೆ ಅಸಮಾಧಾನ ಕೂಡ ಇತ್ತು. ಅವರು ಒಳಗೆ ಮಾತಾಡ್ಕೊಂಡ್ರು, ಅವ್ರನ್ನ ಯಾಕೆ ಸೇರಿಸ್ಕೊಂಡ್ರೆ ಅನ್ನೋದು, ಬೇರೆ ಯಾರು ಇರ್ಲಿಲ್ವಾ ನಿಮಗೆ, ಬೇರೆ ಯಾರು ಸಿಗ್ಲಿಲ್ವಾ ಅಂತ ಎಲ್ಲ ಒಂದ್ ಕಡೆಗೆ ವಿರೋಧ ಪಕ್ಷದ ಕೆಲವು ನಾಯಕರ ಜೊತೆಗೂ ಕೂಡ ಚರ್ಚೆ ಆಗಿರುವಂತದ್ದು ಈ ವಿಚಾರ. ಕಾಂಗ್ರೆಸ್ ಕೆಲವು ಮುಖಂಡರು ಕೂಡ ಆ ನಿಟ್ಟಿನಲ್ಲೇ ಅವರು ತುಂಬಾ ಆಕ್ರೋಶವಾಗಿ ನಾಗೇಂದ್ರ ವಿಚಾರ ಸರ್ ಸಾಕಷ್ಟು ಹಾಟ್ ವಿಚಾರ. ಯಾಕಂದ್ರೆ ಬಿಜೆಪಿ ಪ್ರೇರಿತ ಕಾಂಗ್ರೆಸ್ ನಾಯಕರು ಸಹ ಎಲ್ಲ ಒಂದ್ ಕಡೆ ಈ ರೀತಿಯಾದ ಒಂದು ಬೇಡಿಕೆ ಇಟ್ಟಿರಬಹುದು, ಚರ್ಚೆ ಸಹ ನಡೀತಾ ಇದೆ ರಾಜಕೀಯ ಪಡಸಾಲೆಯಲ್ಲಿ. ಈ ರೀತಿಯ ನಾಗೇಂದ್ರ ವಿಚಾರದಲ್ಲಿ ಬೇರೆ ಬೇರೆ ಆಂಗಲ್ ಅಲ್ಲಿ ಸಹ ಚರ್ಚೆಗಳು ನಡೀತಾ ಇದಾವೆ. ಒಂದ್ ಕಡೆ ನಾಗೇಂದ್ರ ಒತ್ತಡಕ್ಕೆ ಅಂದ್ರೆ ರಾಜೀನಾಮೆಗೆ ಬಿಜೆಪಿ ಅವರು ಒತ್ತಡ ಆಗ್ತಾ ಇದ್ದಾರೆ, ಕಾಂಗ್ರೆಸ್ ಕಡೆಯಿಂದ, ಕಾಂಗ್ರೆಸ್ ನಾಯಕರ ಕಡೆಯಿಂದ ಅನ್ನೋ ಮಾತು. ಜೊತೆಗೆ ನಾಗೇಂದ್ರ ಅವರನ್ನ ಇಳಿಸಲೇಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ವರ್ಗ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿದೆ ಅನ್ನೋ ಮಾತು. ಸೊ ಈ ಕಾರಣಕ್ಕಾಗಿ ನಾಗೇಂದ್ರ ಇನ್ನೊಂದು ನಿನ್ನೆಯಿಂದಲೂ ಪ್ರಾರಂಭವಾಗಿರುವಂತದ್ದು, ನಾನೇ ರಾಜೀನಾಮೆ ಕೊಡ್ತೀನಿ, ಸ್ವತಃ ಪಕ್ಷಕ್ಕೆ ಡ್ಯಾಮೇಜ್ ಮಾಡೋದಿಲ್ಲ ಅನ್ನೋ ಮಾತುಗಳನ್ನ DK ಶಿವಕುಮಾರ್ ಬಳಿ ನಾಗೇಂದ್ರ ಹೇಳಿದ್ದಾರೆ ಅನ್ನೋ ಅಂತ್ಯಕಂತೆಗಳು. ಸೊ ಹೀಗಾಗಿ ನೋಡಿದ್ರೆ ಎಲ್ಲ ಒಂದ್ ಕಡೆ ನಾಗೇಂದ್ರ ಅವರು ಈ ವಿಚಾರ ಅಂತ್ಯಕಂತೆಗಳಿಗೆ ಸ್ಪಷ್ಟನೆ ನೀಡಿದ್ದಾರೆ. ಈ ಬಗ್ಗೆ ನಾನು DK ಶಿವಕುಮಾರ್ ಬಳಿ ಯಾವುದೇ ರೀತಿಯಾದ ಮಾತುಕತೆ ಮಾಡಿಲ್ಲ, ರಾಜೀನಾಮೆ ನೀಡುವ ಪ್ರಶ್ನೆ ಇಲ್ಲ ಅನ್ನೋದೊಂದು ಸ್ಪಷ್ಟನೆ ನೀಡಿದ್ದಾರೆ. ನೀವು ಹೇಳದಂಗೆ ಈಗ ಡೆಲ್ಲಿನಲ್ಲಿ ಬಹಳ ಪ್ರಮುಖವಾದಂತ ಬೆಳವಣಿಗೆಗಳು ಇವತ್ತು ನಡೆಯುವಂತ ಸಾಧ್ಯತೆ ಇದೆ. ಯಾಕಂತಂದ್ರೆ DK ಶಿವಕುಮಾರ್ ಕೂಡ ಅಲ್ಲಿದ್ದಾರೆ, ಸೊ ನಾಗೇಂದ್ರ ಅವರು ಕೂಡ ಕರ್ಸ್ಕೊಂಡಿದ್ದಾರೆ. ಸೊ ಎಲ್ಲ ಒಂದ್ ಕಡೆಗೆ ಹೈಕಮಾಂಡ್ ಎದುರುಗಡೆನೆ ಇದು ಇತ್ಯರ್ಥ ಆಗುವಂತ ಏನು ಕೆಲಸ ಆಗುತ್ತೆ. ಯಾಕಂದ್ರೆ ನಾವು ಆಗ್ಲೇ ಹೇಳ್ದಂಗೆ ಏನಾದ್ರೂ ಅವರು ಪಾದಯಾತ್ರೆಯ ಮೂಲಕ ಪ್ರತಿಭಟನೆ ಮಾಡಿ ಆನಂತರ ರಾಜೀನಾಮೆ ಬಂದರೆ ಸೊ ಖಂಡಿತವಾಗಿ ದೊಡ್ಡ ಮುಖಮಂದ ಕಾಂಗ್ರೆಸ್ಗೆ. ಸೊ ಹಿಂದೆನೂ ಕೂಡ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇಲ್ಲಿಂದ ಬಳ್ಳಾರಿ ಪಾದಯಾತ್ರೆ ಹೋಗಿತ್ತು. ಶ್ರೀರಾಮುಲು ರೆಡ್ಡಿ ಅವರ ವಿಚಾರವಾಗಿ ಅವರು ಪಾದಯಾತ್ರೆ ಮಾಡಿದ್ರು, ಆಮೇಲೆ ತಲೆದಂಡ ಆಯ್ತು, ಆಮೇಲೆ ಸರ್ಕಾರ ರಚನೆ ಆಯ್ತು. ಸೊ ಇವೆಲ್ಲವನ್ನು ಕೂಡ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಯಾಕಂದ್ರೆ ಒಂದು ಸಣ್ಣ ಹಗರಣ ಅಲ್ಲ, ಒಂದು ವಾಲ್ಮೀಕಿ ಮಹರ್ಷಿಯ ಒಂದು ನಿಗಮ ಹಗರಣದ ಒಂದು ದೊಡ್ಡ ಹಗರಣ ಆದಾಗ ಸೊ ಅದು ಆ ಕ್ಷಣಕ್ಕೆ ಅವರು ರಿಸೈನ್ ಮಾಡಿದ್ರು ನಿಜ, ಆದ್ರೆ ಮತ್ತೆ ಒಳಗಡೆ ಚರ್ಚೆ ಅಷ್ಟೇ. ಹಾಗಾಗಿ ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ತುಂಬಾ ಜಾಣೆಯ ನಡೆಯನ್ನ ಇಟ್ಟಿದೆ. ಸೊ ಈಗ ಬಂದಿರೋದೇನು ಕ್ಲೈಮ್ಯಾಕ್ಸ್ ಅಂತ ಬಂದು ನಿಂತಿದೆ. ಸೊ
ಯಾಕಂದ್ರೆ ಈ ವಿಷಯ ಹೈಕಮಾಂಡ್ ಮುಂದೆ ಇದೆ. ಹೈಕಮಾಂಡ್ ಬಹುಶಃ ತುಂಬಾ ಸೂಕ್ಷ್ಮವಾಗಿ ಈ ವಿಚಾರವನ್ನ ಪರಿಗಣಿಸಿ ಅದನ್ನ ಹೊರಗೆ ತರುವಂತ ಕೆಲಸವನ್ನು ಮಾಡ್ತಾರೆ ಅಂತೇಳಿ ಕಾಂಗ್ರೆಸ್ ವಲಯದಲ್ಲಿ ಇರ್ತಕ್ಕಂಥ ಕೆಲವು ಮುಖಂಡರು ಕೂಡ ಹೇಳ್ತಾ ಇದ್ದಾರೆ ಪ್ರಹ್ಲಾದ್. ಸರ್, ಈಗ ನೀವು ಹೇಳಿದ್ರೆ ಹೈಕಮಾಂಡ್ ವಲಯದಲ್ಲಿ ಹೈಕಮಾಂಡ್ ಸಹ ಸಾಕು ಎಲ್ಲ ಒಂದ್ ಕಡೆ ನಾಗೇಂದ್ರ ಅತ್ಯಂತ ಹೈಕಮಾಂಡ್ಗೆ ಪರಮಾಪ್ತರಲ್ಲಿ ಒಬ್ರು ಅನ್ನೋದು ಇಲ್ಲಿ ನಾವು ಗಮನಿಸಬೇಕಾದ ವಿಚಾರ. ಸೊ ಹೀಗಾಗಿ ನಾಗೇಂದ್ರ ಅವರನ್ನ ನಾವೆಲ್ಲ ಒಂದ್ ಕಡೆ ಕೆಳಗಿಳಿಸಿದ್ರೆ ಬಿಜೆಪಿ ಅವರು ಎದುರು ನಾವು ಶರಣಾದ್ವಿ ಅನ್ನೋ ಒಂದು ತಪ್ಪು ಸಂದೇಶ ಸಹ ಹೋಗುತ್ತೆ. ಇದ್ರ ಬಗ್ಗೆಯೂ ಸಹ ಹೈಕಮಾಂಡ್ ಗಮನ ಹರಿಸುತ್ತೆ. ಆಮೇಲೆ ಎಲ್ಲ ಒಂದ್ ಕಡೆ ನೀವು ಹೇಳಿದ್ರಿ ಹೌದು ಪರಮಾಪ್ತರು ಅಂತೇಳಿ, ಯಾಕಂದ್ರೆ ಆ ಟೈಮಲ್ಲಿ ಅವ್ರು ಒಳಗೆ ಹೋಗುವಂತ ಸಂದರ್ಭದಲ್ಲಿ ಏನೆಲ್ಲ ಹಿಂದೆ ಒಂದಿಷ್ಟು ಮಾತುಕತೆಗಳಾಗಿದ್ದು, ಎಲ್ಲೂ ಕೂಡ ಯಾರ ಬಗ್ಗೆನೂ ಅವ್ರು ಮಾತಾಡಲಿಲ್ಲ, ಜೈಲಿಗೆ ಹೋಗಿ ಬಂದ್ರು. ಸೊ ಹಾಗೆ ಮಾತಾಡೋದಾಗಿದ್ದಂದ್ರೆ ನಾನು ಕ್ಲಿಯರ್ ಆಗಿದ್ದೆ, ಏನೋ ಒಂದು ಸಮಸ್ಯೆ ಆಯ್ತು ಅಂತ ಒಂದಿಷ್ಟು ಜನಗಳ ಹೆಸರು ಹೇಳ್ಬೋದಿತ್ತು, ಯಾರ ಹೆಸರು ಹೇಳಿಲ್ಲ ಅವರು. ಹಾಗಾಗಿ ಎಲ್ಲೋ ಒಂದ್ ಕಡೆಗೆ ಒಂದು ಇದು ಸಾಫ್ಟ್ ಕಾರ್ನರ್ ಇದೆ ಹೈಕಮಾಂಡ್ ಮೇಲೆ. ಸೊ ನೋಡ್ಬೇಕು ಮುಂದಿನ ದಿನಗಳಲ್ಲಿ ನಾಗೇಂದ್ರ ಅವರದು ಭವಿಷ್ಯ ಏನಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆದ್ರೆ ಇವತ್ತಿನ ನಡೆ ಇದೆಯಲ್ಲ ಬಹಳ ಮುಖ್ಯವಾದ ವಿಚಾರ. ಡೆಲ್ಲಿನಲ್ಲಿ ಇಬ್ರು ಇದ್ದಾರೆ, ಅಲ್ಲಿ ಏನ್ ಚರ್ಚೆ ಆಗ್ಬಹುದು. ಬಹುಶಃ ಮೊನ್ನೆ ಪ್ರೆಸ್ ಮೀಟ್ ಅಲ್ಲಿ ಅವ್ರು ಹೇಳಿದ್ದು ನೋಡಿದ್ರೆ ನಾನು ಕ್ಲೀನ್ ಕೃಷ್ಣಪ್ಪ ಅಂತಾನೆ ಹೇಳಿದ್ರು. ಹೌದು, ಅಷ್ಟೇ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ವಿಚಾರ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದು ಗೊತ್ತಿಲ್ಲ. ಬಟ್ ವಿರೋಧ ಪಕ್ಷಗಳು ಈಗ ತುಂಬಾ ಸ್ಟ್ರಾಂಗ್ ಆಗಿದಾವೆ, ಮತ್ತೆ ಅವರಿಗೆ ಒಂದು ಮೈಲೇಜ್ ಕೊಡ್ತಾ ಇದೆ ಸರ್ ಈ ವಿಚಾರ. ಬಟ್ ಅವರಿಗೆ ನಿರೀಕ್ಷಿತ ಮಟ್ಟದಲ್ಲಿ ಸಕ್ಸಸ್ ಆಗದಿದ್ರು ಸಹ ಬಿಜೆಪಿ ಜೆಡಿಎಸ್ ಅವರು ಒಂದು ಮೈಲೇಜ್ ಕೊಡ್ತಾ ಇದೆ. ಮೈಲೇಜ್ ಈ ಕಾರಣಕ್ಕಾಗಿ ಪಾದಯಾತ್ರೆ ಘೋಷಣೆ ಮಾಡಿದ್ದಾರೆ. ಬಟ್ ಪಾದಯಾತ್ರೆ ಒಂದ್ ವೇಳೆ ನಾಗೇಂದ್ರ ರಾಜೀನಾಮೆ ಕೊಟ್ಟರು ನಮ್ಮ ಪಾದಯಾತ್ರೆ ಮುಂದುವರಿಯುತ್ತೆ ಅನ್ನೋ ಮಾತುಗಳು ಸಹ ಬಿಜೆಪಿ ವಲಯದಲ್ಲಿ ಇರುವಂತದ್ದು. ಅಲ್ಲ ಇರುವುದು, ಆದ್ರೆ ಬೇರೆ ಯಾವ ವಿಚಾರ ಇಲ್ವಲ್ಲ, ಇದೊಂದು ಮೇಜರ್ ಬಿಟ್ರೆ ಬೇರೆ ಯಾವ ವಿಚಾರನೂ ಇಲ್ಲ. ಸೊ ಬಹುಶಃ ಕಾಂಗ್ರೆಸ್ ಮುಂದೆ ಬಿಜೆಪಿ ತೊಟ್ಟಿರೋದು ಇದೊಂದೇ ವಿಚಾರಕ್ಕೆ ಅಷ್ಟೇ, ಇನ್ನು ಯಾವ ಬಲವಾದ ಕಾರಣಗಳು ಇಲ್ಲ. ಮೊದಲೇ ಸ್ಪಷ್ಟವಾಗಿ ಮೊನ್ನೆ ಹೇಳಿದ್ರು ಡಿ ಕೆ ಶಿವಕುಮಾರ್, ನೀವ್ ಯಾರು ಏನ್ ತಿಪ್ಪರ್ಲಾಗ ಹಾಕಿದ್ರು ನಾವು ಕೆಲಸ ಮಾಡ್ಕೊಂಡೇ ಹೋಗ್ತೀವಿ ಅಂದ್ರೆ ಅವರು ಸ್ಟ್ರಾಂಗ್ ಆಗಿದ್ದಾರೆ. ಬಟ್ ಎಲ್ಲ ಒಂದ್ ಕಡೆಗೆ ಕಾಂಗ್ರೆಸ್ ಮುಖಭಂಗ ಆಗ್ಬಾರ್ದು ಅನ್ನೋದು ಇದೆಯಲ್ಲ, ಅದು ಬಹಳ ವಿಶೇಷ. ಸೊ ಹಾಗಾಗಿ ಈಗ ಇಬ್ರು ಕೂಡ ಅಲ್ಲಿ ಹೋಗಿ ನಿಂತಿದ್ದಾರೆ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಬಟ್ ಇವತ್ತು ಒಂದು ಹಂತಕ್ಕೆ ತೀರ್ಮಾನ ಆಗುತ್ತೆ ಅಂತೇಳಿ ಎಲ್ಲರೂ ಅನ್ಕೊಂಡಿದ್ದಾರೆ. ಸೊ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡೋಣ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.